ನಮಸ್ಕಾರ, ನಾನು ನಿಮ್ಮ ಶೈಲ ಸುನಿಲ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ 11ನೇ ಕಂತಿನ ಮತ್ತು 12ನೇ ಕಂತಿನ ಹಣ ದಿನೇ ದಿನೇ ಸ್ವಲ್ಪ ರಿಲೀಸ್ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಅಕೌಂಟ್ಗೆ ಕೂಡ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಒಟ್ಟಿಗೆ 11ನೇ ಕಂತಿನ ಹಣ ಮತ್ತೆ 12ನೇ ಕಂತಿನ ಹಣ ಎರಡು ಸಾವಿರ ಸೇರಿ 4,000 ಹಣ ಜಮಾ ಆಗ್ತಾ ಇದೆ. ಸೊ ನನಗೆ 11ನೇ ಕಂತಿನ ಬಂತು, ಇನ್ನ 2,000 ಬಂದಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಏನೂ ಇಲ್ಲ ಇವಾಗ. ಬಟ್ ಡಿಲೇ ಆಗ್ತಾ ಇದೆ. ಸ್ವಲ್ಪ ಜಿಲ್ಲೆಗಳಿಗೆನೆ ಅಕೌಂಟ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ. ಏನಕ್ಕಪ್ಪ ಅಂತಂದ್ರೆ 1,21,00,000 ಗೃಹಲಕ್ಷ್ಮಿಯರು ಇರೋದ್ರಿಂದ ಇವಾಗ ಕಮ್ಮಿ ಆಗಿದ್ದಾರೆ. BPL ಕಾರ್ಡ್ದು ಒಂದಷ್ಟು ವೆರಿಫೈ ಆಯಿತು, ಚೆಕಿಂಗ್ ಆಯಿತು. ಅನರ್ಹರು ಯಾರು BPL ಕಾರ್ಡ್ನ ಯೂಸ್ ಮಾಡ್ತಾ ಇದ್ದಾರೋ ಅದನ್ನೆಲ್ಲ ಕಟ್ ಮಾಡಿ ಬ್ಲಾಕ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಡಿಲೇ ಆಗ್ತಾ ಇದೆ. ಸೊ ಹಾಗಾಗಿ ಇವಾಗ ಒಂದು 2-3 ದಿನಗಳಿಂದನೂ ಗೃಹಲಕ್ಷ್ಮಿ ಹಣ ಸ್ವಲ್ಪನೇ ಅಂದ್ರೆ ಸ್ವಲ್ಪ ಊರುಗಳಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಈಗ ಮೈಸೂರು ಅಂತ ತಗೊಂಡ್ರೆ ಮೈಸೂರಲ್ಲಿ ಎಷ್ಟೋ ಜನಕ್ಕೆ 4,000 ಹಣ ಅವ್ರ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ, ನನಗಾಗಿಲ್ಲ ಅಂತ. ಅಂದ್ರೆ ನಮಗಾಗಿಲ್ಲ ಅಂತಂದ್ರೆ ಆಗೋದೇ ಇಲ್ಲ ಅಂತ ಏನಿಲ್ಲ. ಇವಾಗ ಮೈಸೂರು ಜಿಲ್ಲೆ ಅಂತ ಅಂದ್ರೆ ಈಗ ಎಲ್ರಿಗೂ ಆಗ್ತಾ ಇದೆ, ನನಗಾಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನು ಟ್ರಾನ್ಸ್ಫರ್ ಆಗುತ್ತಲ್ಲ ಆ ಟೈಮಲ್ಲಿ ನನ್ನ ಖಾತೆಗೆ ಹಣ ಬರುತ್ತೆ. ಬಟ್ ಇವಾಗ ಹಾಗೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇವತ್ತು ಬಂದು 18 ಜಿಲ್ಲೆಗಳಿಗೆ ಅಕೌಂಟು ವರ್ಗಾವಣೆ ಆಗ್ತಾ ಇದೆ. ಏನಕ್ಕೆ ಅಂತಂದ್ರೆ ನಿಮ್ಗೆ ಗೊತ್ತು, ನಮ್ಮ ಸರ್ಕಾರದಲ್ಲಿ ಹಣ ಇಲ್ಲ. SC STಗೋಸ್ಕರ ಇಟ್ಟಿದ್ದಂಥ ಅಂದ್ರೆ ಅವರ ಅಭಿವೃದ್ಧಿಗೆ ಇಟ್ಟಿದ್ದಂಥ ಹಣನ ರೇಷನ್ ದುಡ್ಡಿಗಾಗಿರ್ಬೋದು, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗಾಗಿರ್ಬೋದು ಸ್ವಲ್ಪನೇ ಹಾಕಿ ಮ್ಯಾನೇಜ್ ಮಾಡ್ತಾ ಇದ್ರು. ಇವಾಗ ಹಂಗಲ್ಲ. ಸೊ BPL ಕಾರ್ಡ್ದು ಒಂದಷ್ಟು ಗೊಂದಲಗಳು ಉಂಟಾಗಿತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಬೇಕಿತ್ತು. ಆ್ಯಂಡ್ ಇವಾಗ ಗೃಹಲಕ್ಷ್ಮಿ ಧನ 4,000 ಒಟ್ಟಿಗೆ ಆಗಬೇಕು. ಆ್ಯಂಡ್ ಯುವ ನಿಧಿ ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ, ಲಾಸ್ಟ್ ವೀಕಲ್ಲೇ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಹಂಗಾಗಿ ಇವಾಗ ಮೇನ್ ಟೆನ್ಷನ್ ಆಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಹಣನ ಇನ್ನೂ ಹಾಕಿಲ್ಲ, ಅಕೌಂಟ್ಗೆ ಹಾಕಿಲ್ಲ. ಇವಾಗ 2-3 ದಿನದಿಂದ ವರ್ಗಾವಣೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಜಿಲ್ಲೆಗಳಿಗೆನೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ನಮ್ಮ ಅಕೌಂಟ್ಗೆ 4,000 ದುಡ್ಡು ಬಂತು ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ. ಹಾಗೆ ಒಂದಷ್ಟು ಜನ ₹1 ಕೂಡ ನಮಗ್ ಬಂದಿಲ್ಲ. ಕೆಲವರಿಗೆ ರೇಷನ್ ದುಡ್ಡು ಬಂದಾಗಿದೆ ಆಲ್ರೆಡಿ, ಇನ್ನ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಇನ್ನು ಕೆಲವರಿಗೆ ರೇಷನ್ದು ಮತ್ತೆ ಗೃಹಲಕ್ಷ್ಮಿ ಹಣ 2 ಕೂಡ ಬಂದಿದೆ, ಇನ್ನು ಕೆಲವರಿಗೆ ಅದೆರಡು ಕೂಡ ಬಂದಿಲ್ಲ. ಸೊ ಹಿಂಗಾಗ್ತಾ ಇದೆ, ಡಿಲೇ ಆಗ್ತಿದೆ. ಬಟ್ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ವರ್ಗಾವಣೆ ಆಗುತ್ತೆ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಈಗ ಮೈಸೂರು ಅಂತಂದ್ರೆ ಮೈಸೂರಲ್ಲಿ ಇರೋರ್ಗೆಲ್ಲರಿಗೂ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಅಲ್ಲ. ಮೈಸೂರು ಅಂತ ಅಂದ್ರೆ ಒಂದಷ್ಟು ಜನಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ನಿಮಗ್ ಬಂದಿಲ್ಲ ಅಂತಂದ್ರೆ ಬಂದೇ ಬರುತ್ತೆ. ಯಾಕಂತಂದ್ರೆ ಎಲ್ಲಾರ್ಗು ಆಗ್ತಿದ್ದಾರೆ ಅಂತಂದ್ರೆ ನಿಮ್ಗೂ ಆಗ್ತಾರೆ. ನಾನು ಲಾಸ್ಟ್ ವಿಡಿಯೋಸ್ಗಳಲ್ಲಿ ಹೇಳಿರೋ ಹಂಗೆ ನಿಮ್ದು BPL ಕಾರ್ಡ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಬರಲ್ಲ. ಅಂತವ್ರನ್ನ ಬ್ಲಾಕ್ ಮಾಡ್ತಾರೆ ಇಲ್ಲ ಡಿಲೀಟ್ ಮಾಡ್ತಾರೆ ಅನ್ನೋರ್ ಕಾರ್ಡ್ನ. ಸೊ ನೋಡ್ಕೊಳ್ಳಿ, ನಾನು ಡೈಲಿ ವಿಡಿಯೋಸ್ ಮಾಡ್ತಾ ಇರ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ಸೊ ಪ್ರೊಸೀಜರ್ಸ್ ಎಲ್ಲ ಏನಿರುತ್ತೆ ಅನ್ನೋದನ್ನು ಹೇಳ್ತಾ ಇರ್ತೀನಿ. ಫೈನಲ್ ಆಗಿ ನಮ್ಗೆ ಬರಲೇ ಇಲ್ಲ ಅಂತಂದ್ರೆ ಫಾಲ್ಟ್ ನಿಮ್ಮಲ್ಲೇನೆ ಇದೆ ಅಂತ. ಸೊ ಇವಾಗ 18 ಜಿಲ್ಲೆಗಳಿಗೆ ಇವತ್ತು ವರ್ಗಾವಣೆನ ಮಾಡ್ತಾ ಇದ್ದಾರೆ, ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅವರ ಅಕೌಂಟ್ಗೆ ಅಂತ ಹೇಳಿದೆ. ಯಾವ್ಯಾವ ಜಿಲ್ಲೆಗಪ್ಪ ಅಂತ ಅಂದ್ರೆ ಬೀದರ್ಗೆ, ಶಿವಮೊಗ್ಗ, ಚಿತ್ರದುರ್ಗ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ತುಮಕೂರು, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ಧಾರವಾಡ, ಯಾದಗಿರಿ, ವಿಜಯಪುರ, ಬೀದರ್, ಇಷ್ಟು ಜಿಲ್ಲೆಗಳಿಗೆ ಇವತ್ತು ವರ್ಗಾವಣೆ ಆಗ್ತದೆ. ಅಂದ್ರೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಮೌಂಟು. ಪ್ರತಿಯೊಂದು ಈಗ ಬೀದರ್ ಅಂತ ತಗೊಂಡ್ರೆ ಪ್ರತಿಯೊಂದು ಮನೆಯವ್ರಿಗೆಲ್ಲರಿಗೂ ಕ್ರೆಡಿಟ್ ಆಗುತ್ತೆ. ಇವತ್ತು 4,000 ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಅಂತಲ್ಲ. ಸೊ ಇಷ್ಟು ಜಿಲ್ಲೆಗಳು ಅಂತಂದ್ರೆ ಇಷ್ಟು ಜಿಲ್ಲೆಗಳಲ್ಲಿ ಎಷ್ಟು ಜನಕ್ಕೆ ಬೇಕಾದ್ರೂ ಕ್ರೆಡಿಟ್ ಆಗ್ಬೋದು. ಬರೋಬ್ಬರಿ 4,000 ಕಂಪ್ಲೀಟ್ 11ನೇ ಕಂತಿನ ಹಣ ಮತ್ತೆ 12ನೇ ಕಂತಿನ ಹಣ ಏನಿದೆ ಅದನ್ನ ಕ್ರೆಡಿಟ್ ಆಗ್ಬೋದು. ಬಟ್ ಯಾರಿಗೆಲ್ಲ ಆಗುತ್ತೆ, ಎಷ್ಟು ಜನಕ್ಕೆ ಆಗುತ್ತೆ ಅನ್ನೋದು ನಮ್ಗಿನ್ನ ಕ್ಲೂ ಗೊತ್ತಿಲ್ಲ. ಸೊ 18 ಜಿಲ್ಲೆಗಂತೂ ಇವತ್ತು ಪಕ್ಕಾ ಕ್ರೆಡಿಟ್ ಆಗೇ ಆಗುತ್ತೆ. ಯಾರ್ಯಾರ ಅಕೌಂಟಿಗೆ ಬರುತ್ತೋ, ನಿಮ್ಮ ಅಕೌಂಟ್ಗೆ ಏನಾದ್ರು ಬಂತು, ನಾನು ವಿಡಿಯೋ ನೋಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮಗೂ ಬಂತು ಅಂತ. ಬಂದಿಲ್ಲ ಅಂತಂದ್ರೆ ಇಲ್ಲ ಅಂತ ತಿಳಿಸಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು ಅಂತ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ತಾ ಇರಿ. ಬಾಯ್.